ತುಮಕೂರಿನ ಮಧುಗಿರಿಯಲ್ಲಿ 4.24 ಕೋಟಿ ರೂಪಾಯಿ ವಂಚನೆ ಪ್ರಕರಣ. ತಾಲೂಕು ಪಂಚಾಯಿತಿಯಲ್ಲಿ 4.24 ಕೋಟಿ ರೂಪಾಯಿ ವಂಚನೆ ಪ್ರಕರಣ. ಮಂಜೂರಾತಿ ಹಗರಣದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ದ್ವಿತೀಯ ದರ್ಜೆ ಸಹಾಯಕಿ ಸೌಮ್ಯ, ಆಕೆಯ ಪತಿ ರಮೇಶ್ ಲಾಕ್ ಆಗಿದ್ದಾರೆ. ನಿವೃತ್ತ ನೌಕರರ ರಜೆ ಹಣ ವರ್ಗಾವಣೆಯಲ್ಲಿ ಅಕ್ರಮ ಎಸಗಿದ್ರು. ನೌಕರರು ಮತ್ತು ಕುಟುಂಬಸ್ಥರ ರೆಸಿಪಿಯೆಂಟ್ ಐಡಿಯನ್ನು ಬಳಸಿ ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಬ್ಯಾಂಕ್ ಖಾತೆಗಳಿಗೆ ಬರೋಬ್ಬರಿ 118 ಬಾರಿ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ನೌಕರರ ಫ್ಯಾಮಿಲಿಗೆ ಸೇರಬೇಕಾದ ಕೋಟ್ಯಾಂತರ ರೂಪಾಯಿ ಹಣ ಸಂಬಂಧಿಕರ ಅಕೌಂಟ್ಗಳಿಗೆ ಜಮೆ ಮಾಡಿದ್ದಾರಂತೆ. ಆರೋಪಿ ರಮೇಶನ 4 ಖಾತೆಗಳಿಗೆ 2 ಕೋಟಿಗೂ ಹೆಚ್ಚು ಹಣ ವರ್ಗಾವಣೆ ಆಗಿದೆ ಅಂತ ಆರೋಪ ಕೇಳಿಬರ್ತಾ ಇರೋದು. ಈ ಅಕ್ರಮ ಬಯಲಾಗ್ತಾ ಇದ್ದಂತೆ ಅಮಾನತಾಗಿ ತಲೆಮರೆಸಿಕೊಂಡಿದ್ದ ಕಿಲಾಡಿ ಸೌಮ್ಯ ಪ್ರಕರಣ ದಾಖಲಾದ 2.5 ತಿಂಗಳ ಬಳಿಕ ದಂಪತಿಗಳು ಖಾಕಿ ವಶಕ್ಕೆ ಸಿಕ್ಕಿದ್ದಾರೆ. ಆರೋಪಿಗಳ ಜೊತೆ ಶಿವಲೀಲಾ, ಪ್ರವೀಣ್, ಗದ್ಯ ಸುಮಾ, ಮೀನಾಕ್ಷಿ ವಿರುದ್ಧವೂ ಕೇಸ್ ದಾಖಲಾಗಿದೆ. ಸದ್ಯ ಪೊಲೀಸರಿಂದ ಆರೋಪಿಗಳನ್ನು ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನು ನೌಕರರು ಮತ್ತು ಕುಟುಂಬಸ್ಥರ ರೆಸಿಪಿಯೆಂಟ್ ಐಡಿ ಬಳಸಿ ವಂಚನೆ ಮಾಡಿರೋದು ಒಂದಲ್ಲ ಎರಡಲ್ಲ, ಕೋಟಿ ಈ ಹೆಚ್ಚು ಹಣ ವರ್ಗಾವಣೆ ಮಾಡಿದ್ರು ಅಂತ ಒಂದು ವಿಚಾರ ಯಾವಾಗ ಓಡಾಡ್ತಾ ಇತ್ತು, ಈ ಅಕ್ರಮ ಬಯಲಾಗ್ತಾ ಇದ್ದಂತೆ ತಲೆಮರೆಸ್ಕೊಂಡಿದ್ರು ಈ ಆರೋಪಿ ಕಿಲಾಡಿ ಸೌಮ್ಯ. ಪ್ರಕರಣ ದಾಖಲಾದ 2.5 ತಿಂಗಳ ಬಳಿಕ ದಂಪತಿಗಳು ಈಗ ಖಾಕಿ ವಶಕ್ಕೆ ಸಿಲುಕಿದ್ದಾರೆ. ಇನ್ನಷ್ಟೇ ಹೆಚ್ಚಿನ ಡೀಟೇಲ್ಸ್ ಬರಬೇಕಾಗಿದೆ. ಯಾವ ರೀತಿಯಾಗಿ ಅಕ್ರಮ ಮಾಡಿದ್ರು ಇವರು ಅಂತ. ಯಾರಿಗೂ ಸಣ್ಣ ಡೌಟ್ ಬರದಂತೆ ಬ್ಯಾಂಕ್ಗಳಿಗೆ ಈ ಫೇಕ್ ಬಿಲ್ಗಳನ್ನು ಪ್ರೊವೈಡ್ ಮಾಡ್ತಾರೆ ಅಂದರೆ ಅದೆಷ್ಟರ ಮಟ್ಟಿಗೆ ಧೈರ್ಯಗಳಿರಬೇಕು. ಏನು ಸಿಕ್ಕಾಕೊಳ್ಳೋದೇ ಇಲ್ಲ ಅನ್ನುವಂಥದ್ದು ಒಂದು ಧೈರ್ಯನಾ ಅಥವಾ ಇದು ಬಂಡ ಧೈರ್ಯನಾ? 4.24 ಕೋಟಿ ರೂಪಾಯಿ ವಂಚನೆ ಮಾಡ್ತಾರೆ ಅಂದರೆ ಅದಷ್ಟು ಈಸಿನಾ? ಮಂಜೂರಾತಿ ಹಗರಣದಲ್ಲಿ ಇಬ್ಬರು ಆರೋಪಿಗಳೇನಿದ್ರು ಅವ್ರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ನೌಕರರು ಮತ್ತು ಕುಟುಂಬಸ್ಥರ ಐಡಿಗಳನ್ನು ಬಳಸಿ ವಂಚನೆ ಮಾಡಿರೋದು ಬರೋಬ್ಬರಿ ಒಂದಲ್ಲ ಎರಡಲ್ಲ. ನಕಲಿ ಬಿಲ್ಗಳನ್ನು ಎಷ್ಟು ಸೃಷ್ಟಿ ಮಾಡ್ಬೋದು? ಇವ್ರು ಮಾಡಿರೋದು 118. ಇದನ್ನು ಬ್ಯಾಂಕು ಕೊಟ್ಟಿದ್ದಾರೆ, ವಿವಿಧ ಅಕೌಂಟ್ಗಳಿಗೆ ಹಾಕಿಕೊಂಡಿದ್ದಾರೆ. ಶಿವಲೀಲಾ, ಪ್ರವೀಣ್, ಗದ್ಯ ಸುಮಾ, ಮೀನಾಕ್ಷಿ ವಿರುದ್ಧವೂ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್. ನಿಜಕ್ಕೂ ಎಂತೆಂಥ ಹಗರಣದಲ್ಲಿ ಏನೆಲ್ಲ ಕ್ರಿಮಿನಲ್ ಐಡಿಯಾಲಜಿಗಳನ್ನು ಯೂಸ್ ಮಾಡ್ತಾರೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಬ್ಯಾಂಕ್ಗೆ ಒಂದಲ್ಲ ಎರಡಲ್ಲ 118 ಈ ಫೇಕ್ ನಕಲಿ ಬಿಲ್ಗಳನ್ನು ಕೊಡ್ತಾರೆ ಅಂದರೆ ಇವರ ಚಾಣಾಕ್ಷತನ ಅಷ್ಟರ ಮಟ್ಟಿಗಿತ್ತ ಅಥವಾ ಎಲ್ಲರನ್ನು ಯಾಮಾರಿಸ್ಬಿಡ್ಬೋದು ಈಸಿಯಾಗಿ ಅಂತ ಅಂದ್ಕೊಂಡಿದ್ರ? ಖಂಡಿತ. ಏನು ಮಧುಗಿರಿ ತಾಲೂಕ್ ಪಂಚಾಯತಿ ಒಂದು ಸರ್ಕಾರಿ ಕಚೇರಿಯಲ್ಲಿ ಸುಮಾರು 4.24 ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಜನ ಇಒ ಅಧಿಕಾರಿಗಳನ್ನ ಸರ್ಕಾರ ಅಮಾನತು ಮಾಡಿ ಆದೇಶವನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಕೂಡ ಮುಖ್ಯವಾಗಿ ಆ ಒಂದು ಭ್ರಷ್ಟಾಚಾರದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ವಹಿವಾಟು ಮಾಡೋದ್ರಲ್ಲಿ ಭಾಗಿಯಾಗಿದ್ದಂತಹ SDA ಸೌಮ್ಯ ಅವರು ಮತ್ತೆ ಆತನ ದಂಪತಿ ವಿರುದ್ಧ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಸುಮಾರು 2 ತಿಂಗಳಿಂದನೂ ಕೂಡ ಆಕೆ ತನ್ನ ಅನಾರೋಗ್ಯದ ನೆಪವೊಡ್ಡಿ ಅಂದ್ರೆ ಸ್ಥಳೀಯವಾಗಿ ಆ ಒಂದು ಇರಬೇಕಾದಂತ ಒಂದು ಸ್ಥಳದಲ್ಲಿಲ್ಲ. ಹಾಗಾಗಿ ಪೊಲೀಸರು ಹುಡುಕಾಟವನ್ನು ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಪೊಲೀಸರು ದಂಪತಿ ರಮೇಶ್ ಮತ್ತೆ ಸೌಮ್ಯನನ್ನು ವಶಕ್ಕೆ ಪಡೆಯುವ ಒಂದು ಕೆಲಸ ಕೂಡ ಮಾಡಿರ್ತಕ್ಕಂಥ, ಅಂದ್ರೆ ಗಳಿಕೆ ರಜದ ನೀಡುವಂತ ಒಂದು ನಿಟ್ಟಿನಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಅಂದ್ರೆ ಖಜಾನೆಗೆ ಮೋಸ ಮಾಡುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಖಜಾನೆ ಹಣವನ್ನ ನೇರವಾಗಿ ತನ್ನ ಕುಟುಂಬ ಸದಸ್ಯರ ಒಂದು ಅಕೌಂಟ್ಗೆ ಕೋಟ್ಯಾಂತರ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡುವ ಒಂದು ಕೆಲಸವನ್ನು ಕೂಡ ಸೌಮ್ಯ ಅವರು ಮಾಡಿದ್ರು. ಸೌಮ್ಯ ಸೇರಿದಂತೆ ಒಟ್ಟು ಈಗಾಗಲೇ ಕೂಡ 6 ಜನ ಅಧಿಕಾರಿಗಳನ್ನ ಏನು ಜಿಲ್ಲಾ ಪಂಚಾಯತ್ ಸಿಇಒ ಆಗಿರ್ತಕ್ಕಂಥ ಅಶ್ವಿಜಿ ಅವರು ಅಮಾನತನ್ನ ಮಾಡಿ ಆದೇಶವನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.